ರಾಷ್ಟ್ರದಲ್ಲಿ ಶುರುವಾಗಿರುವಂತಹ ಯುದ್ಧ ವಿಶ್ವ ವಿನಾಶದ ಮುನ್ಸೂಚನೆ ನೀಡುತ್ತಿದೆ. ಅಮೆರಿಕ ನಿದ್ದೆಗೆಡಿಸಿರುವಂತಹ ಇರಾನ್ ಶತ್ರುಗಳ ಪಾಲಿಗೆ ಸಿಂಹ ಸ್ವಪ್ನವಾಗಿದೆ. ಹೀಗಾಗಿ ಸರ್ವನಾಶದ ಯುದ್ಧಗಳು ಶುರುವಾಗಿದ್ದು ಕರುನಾಡಲ್ಲಿ ಪೆಟ್ರೋಲ್ ಗ್ಯಾಸ್ ಗಂಡಾಂತರ ದಿನೇ ದಿನೇ ಹೆಚ್ಚಾಗ್ತಾನೇ ಇದೆ. ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರೋ ಮಹಾಯುದ್ಧ ಸದ್ಯಕ್ಕಂತೂ ಕೊನೆಯಾಗಲ್ಲ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಷ್ಟೇ ಬೊಬ್ಬೆ ಹಾಕಿದ್ರೂ ಇರಾನ್ ತಲೆ ಕೆಡಿಸಿಕೊಡ್ತಿಲ್ಲ. ನಾವ ನೋಡೇ ಬಿಡೋಣ ಅಂತ ಇರಾನ್ ಯುದ್ಧವನ್ನ ಕಂಟಿನ್ಯೂ ಮಾಡಿದೆ. ತಲೆ ಕೆಡಿಸಿಕೊಂಡಿರೋ ಅಮೆರಿಕ ಅಧ್ಯಕ್ಷ ಟ್ರಂಪ್ಗೆ ಶಸ್ತ್ರಗಳ ಮೂಲಕವೇ ಇರಾನ್ ಉತ್ತರ ಕೊಡ್ತಿದೆ. ಬರೀ ಇಸ್ರೇಲ್, ಅಮೆರಿಕ, ಕೊಲ್ಲಿ ರಾಷ್ಟ್ರಗಳಿಗೆ ದಾಳಿ ಮಾಡ್ತಾ ಇದ್ದ ಇರಾನ್ ಇವತ್ತು ಪಾಕಿಸ್ತಾನ, ಬ್ಯಾಂಕಾಕ್ಗೂ ಶಾಕ್ ಕೊಟ್ಟಿದೆ. ಟ್ರಂಪ್ ಮಾತು ಕೇಳಿಕೊಂಡು ಹರ್ಮುಜ್ ಜಲಮಾರ್ಗ ದಾಟಲು ಹೋದ ಹಡಗುಗಳನ್ನೇ ಇರಾನ್ ಬಾಂಬ್ ಹಾಕಿ ಎಚ್ಚರಿಕೆ ನೀಡಿದೆ. ಪಾಕಿಸ್ತಾನದ ತೈಲ ಹಡಗನ್ನೇ ಬ್ಲಾಸ್ಟ್ ಮಾಡಿದ ಇರಾನ್. ಅಮೆರಿಕದ ಡೊನಾಲ್ಡ್ ಟ್ರಂಪ್ ಅವರ ಸೇನೆ ಭದ್ರತೆ ಕೊಡ್ತಿದೆ ಅಂತ ಪಾಕಿಸ್ತಾನ ಇರಾನ್ ಮುಂದೆ ಬಾಲ ಬಿಚ್ಚಿದ್ದಕ್ಕೆ ಸಿಕ್ಕಿರುವ ಬಹುಮಾನ ಇದು. ಒಂದು ಕಡೆ ಇರಾನ್ ಅಮೆರಿಕ ಮಧ್ಯೆ ಮಾತುಕತೆಗೆ ಬ್ರೋಕರ್ ಕೆಲಸ ಮಾಡ್ತಿರೋ ಪಾಕಿಸ್ತಾನ ಹಾರ್ಮುಜ್ ಜಲಮಾರ್ಗದಿಂದ ತೈಲ ಹಡಗನ್ನ ಶಿಫ್ಟ್ ಮಾಡಿತ್ತು. ಹಾರ್ಮುಜ್ ಜಲಮಾರ್ಗದಿಂದ ಪಾಕಿಸ್ತಾನಕ್ಕೆ ಹೋಗಬೇಕಾಗಿದ್ದ ಹಡಗು ಅಮೆರಿಕ ಕಡೆಗೆ ತಿರುಗಿಸಿತ್ತು. ಪಾಕಿಸ್ತಾನದ ಧ್ವಜ ಹಾರುತ್ತಿದ್ದ ತೈಲ ಹಡಗನ್ನ ನೋಡಿದ ಕೆಲವೇ ನಿಮಿಷಗಳಲ್ಲಿ ಇರಾನ್ ಕ್ಷಿಪಣಿಗಳಿಂದ ನಾಶ ಮಾಡಿದೆ. ಬ್ಯಾಂಕಾಕ್ ಮಯೂರಿಯು ಕೇಶ್ಮ್ ಬಳಿ ಸರ್ವನಾಶ. ಹಾರ್ಮುಜ್ ಜಲಮಾರ್ಗದಿಂದ ಅಮೆರಿಕ ಕಡೆಗೆ ಹೋಗ್ತಾ ಇದ್ದ ಬ್ಯಾಂಕಾಕ್ನ ಹಡಗು ಇದು. ಥಾಯ್ ಧ್ವಜವಿದ್ದ ಮಯೂರಿ ನಾರಿ ಎಂಬ ಹಡಗಿನ ಮೇಲೆ ಇರಾನ್ ಅಟ್ಯಾಕ್ ಮಾಡಿದೆ. ಇರಾನ್ನ ಕೇಶ್ಮ್ ದ್ವೀಪದ ಬಳಿ ಇದ್ದ ಹಡಗನ್ನ ಇರಾನ್ ಓಡಾಯಿಸಿದೆ. ಅಮೆರಿಕಾಗೆ ಯಾರೇ ಬೆಂಬಲವಾಗಿ ನಿಂತರೂ ಇರಾನ್ ಸುಮ್ಮನಿರಲ್ಲ ಅಂತ ಎಚ್ಚರಿಕೆಯನ್ನು ಕೊಟ್ಟಿದೆ. ಹಾರ್ಮುಜ್ ಜಲಸಂಧಿಯನ್ನ ದಾಟಲು ಧೈರ್ಯ ಮಾಡಬೇಡಿ, ಇರಾನ್ನಿಂದ ಅನುಮತಿ ಪಡೆದವರಿಗಷ್ಟೇ ಹೊರ ಹೋಗಲು ಅವಕಾಶ ಅಂತ ಖಡಕ್ ಎಚ್ಚರಿಕೆಯನ್ನು ಇರಾನ್ ರವಾನಿಸಿದೆ. ಸಮುದ್ರದಿಂದಲೂ ಸಣ್ಣ ಸಣ್ಣ ನೌಕಾ ಹಡಗುಗಳ ಮೂಲಕ ಇರಾನ್ ಹಾರಿಸ್ತಿರೋ ಕ್ಷಿಪಣಿಗಳು ಅಮೆರಿಕ ನೌಕೆಗಳನ್ನ ಸಮುದ್ರದಲ್ಲೇ ಸಮಾಧಿ ಮಾಡ್ತಿದೆ. ನೆಲ, ಜಲ, ವಾಯು ಮಾರ್ಗ ಎಲ್ಲೇ ಆಗ್ಲಿ, ಯಾರೇ ಆಗ್ಲಿ ಇರಾನ್ ಗಡಿ ದಾಟೋಕೆ ಅನುಮತಿ ಪಡೆಯದಿದ್ರೆ ಇದೇ ಗತಿ ಅಂತ ವಿಡಿಯೋನೂ ಕಳಿಸಿದೆ. ಇದಿಷ್ಟೇ ಅಲ್ಲ, ಇರಾನ್ ಸಾವಿನ ಡ್ರೋನ್ಗಳಿರುವ ಗೋಡೌನ್ಗಳ ವಿಡಿಯೋವನ್ನು ಇರಾನ್ ಹರಿಬಿಟ್ಟಿದೆ. ಇರಾನ್ ಪಾಲಿನ ಶತ್ರುಗಳ ಸಂಹಾರಕ್ಕೆ ಸಾವಿರ ಡ್ರೋನ್ಗಳು ರೆಡಿಯಾಗಿವೆ ಅಂತ ಸಂದೇಶ ಕಳಿಸಿದೆ. ಇರಾನ್ ಡ್ರೋನ್ಗಳು ಹಾರೋದು, ಗುರಿಯಿಟ್ಟು ಬ್ಲಾಸ್ಟ್ ಆಗೋದು ಹೇಗಿರುತ್ತೆ ನೋಡಿ ಅಂತಾನೂ ವಿಡಿಯೋ ಹಂಚಿಕೊಂಡಿದೆ. ಇನ್ನು ಇರಾನಿನ ಕ್ರಾಂತಿಕಾರಿ ಗಾರ್ಡ್ ರಿದ್ವಾನ್ ಎಂಬ ಹೊಸ ಆತ್ಮಹತ್ಯಾ ಡ್ರೋನ್ಗಳು ಕ್ಷಿಪಣಿಗಳ ವಿಡಿಯೋಗಳನ್ನು ಇರಾನ್ನ ಸೇನಾಪಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕಿದೆ. ಈ ದೃಶ್ಯ ನೋಡಿ, ಇದು ಇರಾನ್ನಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿರುವ ವಿಡಿಯೋ. ಅಮೆರಿಕ ಇಸ್ರೇಲ್ಗೂ ಶಾಕ್ ಕೊಟ್ಟಿರುವ ವಿಡಿಯೋ. ಇರಾನ್ ಸೈನಿಕನೊಬ್ಬ ಇಸ್ರೇಲ್ ಕಡೆ ಕ್ಷಿಪಣಿ ಹಾರಿಸಿ ಸ್ಕೇಟಿಂಗ್ ಮಾಡ್ತಾ ಜ್ಯೂಸ್ ಕುಡಿತಾ ಸೆಲ್ಫಿ ವಿಡಿಯೋ ಮಾಡಿದ್ದಾನೆ. ಇರಾನಿನ ಕ್ರಾಂತಿಕಾರಿ ಗಾರ್ಡ್ ತಾಕತ್ತು ಅಂತ ಈ ವಿಡಿಯೋಗೆ ಟ್ಯಾಗ್ ಲೈನ್ ಕೊಟ್ಟಿದೆ. ಇರಾನ್ ಏಟಿಗೆ ಮತ್ತೆ ತಿರುಗೇಟು ಕೊಟ್ಟ ಇಸ್ರೇಲ್. ಇದು ಇಸ್ರೇಲ್ ಸೇನೆ ಬಿಡುಗಡೆ ಮಾಡಿರೋ ವಿಡಿಯೋ. ಇಸ್ರೇಲ್ ದೇಶದ ಶತ್ರುಗಳನ್ನ ಸಂಹಾರ ಮಾಡೋವರೆಗೂ ವಿರಮಿಸಲ್ಲ, ಹೆಜ್ಬುಲ್ಲಾ ಉಗ್ರ ಸಂಘಟನೆಯನ್ನ ಮಣ್ಣಲ್ಲಿ ಮಣ್ಣಾಗಿಸೋವರೆಗೂ ಯುದ್ಧ ನಿಲ್ಲಿಸಲ್ಲ ಅಂತ ಇಸ್ರೇಲ್ ಸೇನಾಧಿಕಾರಿಗಳು ಇರಾನ್ಗೆ ತಿರುಗೇಟು ಕೊಟ್ಟಿದ್ದಾರೆ. ಇರಾನ್ಗೆ ಬಾಂಬ್ ಎಸೆದು ವಿಡಿಯೋ ಹಂಚಿಕೊಂಡ ಅಮೆರಿಕ. ಇರಾನ್ ತನ್ನ ಗಡಿಯನ್ನ ಮೀರಿ ಮಿಲಿಟರಿ ಶಕ್ತಿಯನ್ನ ಪ್ರದರ್ಶಿಸುವ ಸಾಮರ್ಥ್ಯಕ್ಕೆ ಕೈ ಹಾಕಿದೆ. ಅದಕ್ಕೆ ಇರಾನ್ ಶಸ್ತ್ರಾಸ್ತ್ರ ನೆಲೆಗಳನ್ನೇ ಉಡಾಯಿಸಿದ್ದೀವಿ ಅಂತ ಅಮೆರಿಕ ಪಡೆಗಳು ನಡೆಸಿದ ದಾಳಿ ವಿಡಿಯೋಗಳನ್ನ ಟ್ರಂಪ್ ಸೇನಾಪಡೆ ಹರಿಬಿಟ್ಟಿದೆ. ಇನ್ನು ಇರಾನಿನ ಯುದ್ಧ ಸಾಮಗ್ರಿಗಳ ಸಂಗ್ರಹಣಾ ಸೌಲಭ್ಯಗಳೆಲ್ಲ ಸರ್ವನಾಶ ಮಾಡ್ತಿದ್ದೀವಿ ಅಂತ ಅಮೆರಿಕ ಇರಾನ್ ಶಸ್ತ್ರಾಗಾರವನ್ನ ಉಡಾಯಿಸಿದೆ. ಇರಾನ್ ಸೇನಾ ಶಕ್ತಿ ಎಷ್ಟಿದೆ ಅನ್ನೋದು ಅಮೆರಿಕಾಗೂ ಲೆಕ್ಕ ಸಿಗ್ತಿಲ್ಲ. ಇಸ್ರೇಲ್ ನೆಲವನ್ನಂತೂ ಇರಾನ್ ಧ್ವಂಸ ಮಾಡಿಬಿಟ್ಟಿದೆ. ಇನ್ನೊಂದು ಕಡೆ ಅಮೆರಿಕಾನು ದಾಳಿಯನ್ನ ತೀವ್ರಗೊಳಿಸಿದೆ. ಇದೆಲ್ಲದರ ಮಧ್ಯೆ ಯುದ್ಧ ನಿಲ್ಲಿಸಲು ಅಮೆರಿಕ ಅಧ್ಯಕ್ಷ ಷರತ್ತುಗಳನ್ನ ಹಾಕಿ ಇರಾನ್ಗೆ 5 ದಿನ ಡೆಡ್ಲೈನ್ ಕೊಟ್ಟಿದ್ರು. ಆದರೆ ಇರಾನ್
ಬಗ್ಗಿಲ್ಲ. ಈಗ ಮತ್ತೆ ಮಧ್ಯಸ್ಥಿಕೆ ಮಾತುಕತೆಗೆ ಟ್ರಂಪ್ 10 ದಿನ ಅವಧಿ ವಿಸ್ತರಿಸಿದ್ದಾರೆ. ಏಪ್ರಿಲ್ 6ರಿಂದ ರಾತ್ರಿ 8 ಗಂಟೆಯವರೆಗೂ ಅಮೆರಿಕ ಸುಮ್ಮನಿರಲಿದೆ ಅಂತ ಪೋಸ್ಟ್ ಹಾಕಿದ್ದಾರೆ. ಆದರೆ ಇದು ಇರಾನ್ ಸರ್ಕಾರದ ಕೋರಿಕೆ ಅಂತಾನೂ ಉಲ್ಲೇಖಿಸಿದ್ದಾರೆ. ಆದರೆ ಇರಾನ್ ನಾವು ತಲೆ ತಗ್ಗಿಸೋದಿಲ್ಲ ಅಂತ ತಿರುಗೇಟು ನೀಡಿದೆ. ಇದನ್ನೆಲ್ಲ ನೋಡ್ತಿದ್ರೆ 28 ದಿನ ಮುಗಿಸಿರೋ ಈ ಮಹಾಯುದ್ಧ ಇನ್ನೆಷ್ಟು ದಿನ ನಡೆಯುತ್ತೆ ಅನ್ನೋದಕ್ಕೆ ಯಾರ ಹತ್ರನೂ ಉತ್ತರವಿಲ್ಲ. ಕರುನಾಡನ್ನ ಆವರಿಸಿದ ಪೆಟ್ರೋಲ್ ಗ್ಯಾಸ್ ಗಂಡಾಂತರ. ಇಡೀ ದೇಶದಲ್ಲಿ ಗ್ಯಾಸ್ ಗಂಡಾಂತರ ಆವರಿಸಿಕೊಂಡಿದೆ. ಹೋಟೆಲ್ ಉದ್ಯಮ ಅಲುಗಾಡುವುದಕ್ಕೆ ಶುರುವಾಗ್ತಾ ಇದ್ದಂತೆ ಕೇಂದ್ರ ಸರ್ಕಾರ ಕಮರ್ಷಿಯಲ್ ಸಿಲಿಂಡರ್ ಪೂರೈಕೆ ಪ್ರಮಾಣ ಹೆಚ್ಚಳ ಮಾಡಿದೆ. 50% 70% ಕಮರ್ಷಿಯಲ್ ಗ್ಯಾಸ್ ಪೂರೈಕೆ ಹೆಚ್ಚಿಸಿದ್ದು ಹೋಟೆಲ್ ಸೇರಿ ಹಲವು ಉದ್ಯಮಿಗಳಿಗೆ ಗುಡ್ ನ್ಯೂಸ್ ಕೊಟ್ಟಿದೆ. ಹೀಗಾಗಿ ಬಂದ್ ಭೀತಿಯಲ್ಲಿದ್ದ ಹೋಟೆಲ್ಗಳಿಗೆ ಮರುಜೀವ ಬಂದಂತಾಗಿದೆ. ಸರ್ಕಾರ ಏನೋ ಕಮರ್ಷಿಯಲ್ ಸಿಲಿಂಡರ್ ಪೂರೈಕೆ ಹೆಚ್ಚಿಸ್ತೀವಿ ಎಂದಿದೆ. ಆದರೆ ಹೋಟೆಲ್ನವರಿಗೆ ಮಾತ್ರ ಪರದಾಟ ತಪ್ಪಿಲ್ಲ. ದಿಕ್ಕು ಕಾಣದಂತಾದ ಸಣ್ಣ ಪುಟ್ಟ ಹೋಟೆಲ್ನವರು ಸೌದೆ ಒಲೆ ಮೊರೆ ಹೋಗಿದ್ದಾರೆ. ಕೊಪ್ಪಳದ ಖಾನಾವಳಿ ಮಾಲೀಕರು ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ತಾ ಇದ್ದು 25 ವರ್ಷದಿಂದ ಸೌದೆ ಒಲೆಯಲ್ಲೇ ಅಡುಗೆ ಮಾಡ್ತಾ ಇದ್ದೆವು. 1 ವರ್ಷದ ಹಿಂದಷ್ಟೇ ಅಡುಗೆ ಅನಿಲ ಬಳಸ್ತಾ ಇದ್ದೆವು. ಈಗ ಸಿಲಿಂಡರ್ ಸಿಗದೆ ಮತ್ತೆ ಒಲೆಯಲ್ಲೇ ಅಡುಗೆ ಮಾಡ್ತಾ ಇದ್ದೇವೆ. ಸೌದೆ ಒಲೆಯಲ್ಲಿ ಮಾಡುವ ಅಡುಗೆಯ ರುಚಿಯೇ ಬೇರೆ ಎಂದಿದ್ದಾರೆ. ಬೆಳಗಾವಿಯ ಕಡೋಲಿ ಗ್ರಾಮದಲ್ಲಿ ಗ್ಯಾಸ್ ಸಿಲಿಂಡರ್ ಸಿಗದೆ ಜನ ಪರದಾಡ್ತಿದ್ದಾರೆ. ಗ್ಯಾಸ್ ಏಜೆನ್ಸಿಗಳ ಮುಂದೆ ಗಂಟೆಗಟ್ಟಲೆ ಕಾದು ನಿಂತರೂ ಗ್ಯಾಸ್ ಸಿಗ್ತಿಲ್ಲ. ಹೀಗೆ ಆದ್ರೆ ನಾವು ಅಡಿಗೆ ಮಾಡೋದು ಹೇಗೆ ಅಂತ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಇನ್ನು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಭಾರತ ಗ್ಯಾಸ್ ಏಜೆನ್ಸಿಯಲ್ಲೂ ನೋ ಸ್ಟಾಕ್ ನಾಮಫಲಕ ಬಿದ್ದಿದೆ. ಪ್ರತಿದಿನ 600ಕ್ಕೂ ಹೆಚ್ಚು ಗೃಹ ಬಳಕೆಯ ಸಿಲಿಂಡರ್ಗಳನ್ನು ಪೂರೈಕೆ ಮಾಡ್ತಾ ಇದ್ರು. ಆದ್ರೀಗ ಸಿಲಿಂಡರ್ ಅಭಾವ ಎದುರಾಗಿರೋದ್ರಿಂದ ನೋ ಸ್ಟಾಕ್ ಬೋರ್ಡ್ ಹಾಕಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಬಿಸಿ ರೈತರಿಗೂ ತಟ್ಟಿದೆ. ಗ್ಯಾಸ್ ಕೊರತೆಯಿಂದಾಗಿ ಹೋಟೆಲ್ಗಳು ಬಂದ್ ಆಗಿರೋದ್ರಿಂದ ತರಕಾರಿಗಳ ಕೊಳ್ಳುವಿಕೆ ನಿಂತು ಹೋಗಿದೆ. ಚಾಮರಾಜನಗರದ ಸಂತೆಮರಹಳ್ಳಿ ಸುತ್ತಮುತ್ತ ತರಕಾರಿ ಬೆಳೆದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಬೆಳೆದ ಬೆಳೆ ಮಾರಾಟವಾಗದೆ ಸಾಲದ ಸುಳಿಗೆ ಸಿಲುಕಿದ್ದಾರೆ. ಒಂದ್ ಕಡೆ ಗ್ಯಾಸ್ ಗಂಡಾಂತರ, ಇನ್ನೊಂದು ಕಡೆ ತೈಲದ ಅಭಾವವು ಜನರನ್ನ ಬಿಟ್ಟು ಬಿಡದೆ ಬಾಧಿಸುತ್ತಿದೆ. ಬಾಗಲಕೋಟೆ ನಗರದ ಬಹುತೇಕ ಪೆಟ್ರೋಲ್ ಬಂಕ್ಗಳಲ್ಲಿ ನೋ ಸ್ಟಾಕ್ ಬೋರ್ಡ್ ಹಾಕಲಾಗಿದೆ. ಇನ್ನು ಕಲಬುರಗಿಯಲ್ಲಿ ತೈಲ ಅಭಾವದ ವದಂತಿ ಹಬ್ಬುತ್ತಿದ್ದಂತೆ ಗ್ರಾಮೀಣ ಭಾಗದ ಜನ ಬ್ಯಾರೆಲ್ಗಳಲ್ಲಿ ಡೀಸೆಲ್ ಪೆಟ್ರೋಲ್ನ ತುಂಬಿಸಿಕೊಳ್ತಾ ಇದ್ದಾರೆ. ಪೆಟ್ರೋಲ್ ಬಂಕ್ಗಳಿಗೆ ಎತ್ತಿನ ಬಂಡಿಗಳಲ್ಲಿ ಬ್ಯಾರೆಲ್ ತಂದು ಪೆಟ್ರೋಲ್ ಡೀಸೆಲ್ನ ತುಂಬಿಸಿಕೊಳ್ತಾ ಇದ್ದಾರೆ. ಇನ್ನು ಚಿಕ್ಕಬಳ್ಳಾಪುರದಲ್ಲೂ ಕೂಡ ಜನ ಪೆಟ್ರೋಲ್ಗೆ ಮುಗಿಬೀಳ್ತಾ ಇದ್ರು. ಕ್ಯಾನ್ ಹಾಗೂ ಬಾಟಲ್ಗಳಲ್ಲಿ ತುಂಬಿಸಿಕೊಳ್ತಾ ಇದ್ದಿದ್ರಿಂದ ಇದಕ್ಕೆ ನಿಷೇಧ ಹೇರಲಾಗಿದೆ. ಭಾರತ್ ಪೆಟ್ರೋಲಿಯಂ ಬಂಕ್ನಲ್ಲಿ ಹೊಸ ರೂಲ್ಸ್ ತಂದಿದ್ದು ಬಾಟಲ್, ಡ್ರಮ್, ಕ್ಯಾನ್ಗಳಲ್ಲಿ ಪೆಟ್ರೋಲ್ ತುಂಬಿಸಿಕೊಳ್ಳುವುದನ್ನು ನಿಷೇಧ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಆತ ಕಷ್ಟಪಟ್ಟು ಹೊಸ ಕಾರನ್ನು ತಗೊಂಡಿದ್ದ. EMI ಕಟ್ಟೋದು ಕಷ್ಟ, ಜೊತೆಗೆ 6 ತಿಂಗಳಲ್ಲಿ ಮದುವೆ ಬೇರೆ ಇತ್ತು. ಹೀಗಾಗಿ ಹಗಲು ರಾತ್ರಿ ಎನ್ನದೇ ಕಾರು ಓಡಿಸ್ತಿದ್ದವ ಕಾರಲ್ಲಿ ಸುಟ್ಟು ಕರಕಲಾಗಿದ್ದಾನೆ. ಪ್ರಾಣಕ್ಕೆ ಕುತ್ತು ತಂದ ಗೂಗಲ್ ಮ್ಯಾಪ್. ಮಧ್ಯರಾತ್ರಿ ಯಮಪಾಶ, ಕ್ಯಾಬ್ ಚಾಲಕ ಸಜೀವ ದಹನ. ವಿಧಿಯಾಟವನ್ನ ಬಲ್ಲವರು ಯಾರು ಹೇಳಿ? ಯಾವಾಗ ಯಾರ ಜೀವ ಕಸಿದುಕೊಳ್ತಾನೆ ಹೇಳೋದಕ್ಕಾಗಲ್ಲ. ಒಂದೇ ಒಂದು ಕ್ಷಣದಲ್ಲಿ ಏನ್ ಬೇಕಾದ್ರೂ ಆಗಬಹುದು. ನಿದ್ದೆಗೆ ಜಾರಿದವರು ಮಲಗಿದಲ್ಲೇ ದುರಂತ ಅಂತ್ಯ ಕಾಣಬಹುದು. ಈತನ ವಿಷಯದಲ್ಲಿ ಆಗಿದ್ದು ಇದೆ. ತನ್ನ ಕಾರಿನಲ್ಲೇ ನಿದ್ದೆಗೆ ಜಾರಿದವ ಮಲಗಿದ್ದಲ್ಲೇ ಸಜೀವ ದಹನವಾಗಿದ್ದಾನೆ. ಈ ಬೆಂಕಿಯ ಜ್ವಾಲೆ ನೋಡ್ತಿದ್ರೇನೆ ಗೊತ್ತಾಗಿ ಹೋಗುತ್ತೆ. ಧಗಧಗಿಸೋ ಬೆಂಕಿಯಲ್ಲಿ ಸಿಕ್ಕಿದ್ದೆಲ್ಲವೂ ಸರ್ವನಾಶವಾಗಿದೆ ಅಂತ. ಇದೇ ಬೆಂಕಿಯಲ್ಲೇ ಅಮಾಯಕ ಕ್ಯಾಬ್ ಚಾಲಕನೊಬ್ಬ ಸುಟ್ಟು ಕರಕಲಾಗಿದ್ದಾನೆ. ರಾತ್ರಿ 1 ಗಂಟೆ ಸಮಯ. ಕಬ್ಬಿಣ ತುಂಬಿದ ಲಾರಿಯೊಂದು ಸುಂಕದ ಕಟ್ಟೆಗೆ ಹೋಗಬೇಕಾಗಿತ್ತು. ಡ್ರೈವರ್ಗೆ ದಾರಿ ಗೊತ್ತಿರಲಿಲ್ಲ. ಹೀಗಾಗಿ ಮ್ಯಾಪ್ ಹಾಕಿಕೊಂಡಿದ್ದವ 2 ವೀಲರ್ ಆಪ್ಷನ್ ಕೊಟ್ಟಿದ್ದಾನೆ. ಅಲ್ಲೇ ನೋಡಿ ಎಡವಟ್ಟಾಗಿದ್ದು. ಕುರುಬರಹಳ್ಳಿಯ ಇಳಿಜಾರು ರಸ್ತೆಯಲ್ಲಿ ಬರ್ತಿದ್ದಂತೆ ಕಂಟ್ರೋಲ್ ತಪ್ಪಿದೆ. ಕಿರಿದಾದ ರಸ್ತೆ ಆಗಿದ್ರಿಂದ ರಸ್ತೆ ಪಕ್ಕದಲ್ಲಿ ನಿಲ್ಲಿಸಿದ್ದ ಕಾರ್ಗೆ ಡಿಕ್ಕಿ ಹೊಡೆದಿದ್ದಾನೆ. 50 ಮೀಟರ್ ದೂರ ಎಳ್ಕೊಂಡು ಹೋಗ್ತಿದ್ದಂತೆ ದಪ್ಪನೆ ಬೆಂಕಿ ಹೊತ್ಕೊಂಡಿದೆ. ಬೆಂಕಿ ತಗುಲಿ ಸುಟ್ಟು ಕರಕಲಾಗಿದೆ. ಎರ್ಟಿಗಾ ಕಾರ್ಗೆ ಹೊಡ್ಕೊಂಡು ಹೋಗಿ ಅಲ್ಲಿ ರಾಜಕಾಲುವೆ ಗೋಡೆಗೆ ಹೊಡೆದ ನಂತರ ಕಾರ್ ಬೆಂಕಿ ಹಚ್ಕೊಳ್ಳುತ್ತೆ. ಅದರಲ್ಲಿ ಕಾರಲ್ಲಿ ಇದ್ದ ಒಬ್ಬರು ಡ್ರೈವರ್ ಅನುಬುಲ್ ದಾಸ್ ಅನ್ನೋರು ಈ ಅಪಘಾತದಲ್ಲಿ ಅವರು ಬೆಂಕಿಯಲ್ಲಿ ಬರ್ನ್ ಆಗಿ ಅವರು ಕೂಡ ಡೆತ್ ಆಗಿದ್ದಾರೆ. ಮದುವೆ ನಿಶ್ಚಯವಾಗಿದ್ದವನ ಬಾಳಲ್ಲಿ ವಿಧಿಯ ಚೆಲ್ಲಾಟ.
ಈತನೇ ನೋಡಿ ದುರಂತ ಅಂತ್ಯ ಕಂಡ ದುರಾದೃಷ್ಟ. ಹೆಸರು ಅಂಬುದಾಸ್ ಅಂತ. ಕ್ಯಾಬ್ ಡ್ರೈವರ್ ಆಗಿದ್ದ ಈತನಿಗೆ 6 ತಿಂಗಳಲ್ಲಿ ಮದುವೆ ನಿಶ್ಚಯವಾಗಿತ್ತು. ಹೀಗಾಗಿಯೇ ಹಗಲಿರುಳು ಕೆಲಸ ಮಾಡ್ತಿದ್ದ. ಜೊತೆಗೆ ಹೊಸ ಕಾರು ಬೇರೆ ಖರೀದಿಸಿದ್ರಿಂದ EMI ಕಟ್ಟೋದಕ್ಕೆ ತುಂಬಾ ಕಷ್ಟಪಡ್ತಿದ್ದ. ಇದೇ ಕಾರಣಕ್ಕೆ ನಿನ್ನೆ ರಾತ್ರಿ ಒಂದು ಡ್ರಾಪ್ ಮುಗಿಸಿ ಇನ್ನೊಂದು ಡ್ರಾಪ್ ಬರುತ್ತೇನೋ ಅಂತ ಮನೆ ಮುಂದೆಯೇ ಕಾರು ನಿಲ್ಲಿಸಿಕೊಂಡು ನಿದ್ದೆಗೆ ಜಾರಿದ್ದ. ಆಗ್ಲೇ ನೋಡಿ ಯಮರೂಪದ ಲಾರಿ ಅಪ್ಪಳಿಸಿದ್ದು. ಬೆಂಕಿ ಹೊತ್ಕೊಳ್ತಿದ್ದಂತೆ ಪಕ್ಕದಲ್ಲೇ ಸ್ಕ್ರಾಪ್ ಅಂಗಡಿ ಇದ್ದಿದ್ರಿಂದ ಬೆಂಕಿಯ ಜ್ವಾಲೆ ಮತ್ತಷ್ಟು ಹೆಚ್ಚಾಗಿದೆ. ಊರಿಗೆ ಹೋಗ್ಬೇಕಂದ ಯಪ್ಪ, ನಿನ್ ಮದುವೆ ಮಾಡ್ಕೊಂಡೆ ಊರಿಗೆ ಬರ ಬೆಂಗಳೂರಿಗೆ ಅಂದ ಯಪ್ಪ. ನನ್ನ ಮಗನ ತಂದು ಕೊಡ್ರಿ ನಮ್ಮಪ್ಪ, ನೀವು ನನ್ನ ಮಗನ ತಂದು ಕೊಡ್ರು ಯಪ್ಪ, ನನ್ನ ಮಗ ಒಳ್ಳೆವ ಯಪ್ಪ. ಈ ರಸ್ತೆನಲ್ಲಿ ಹೆವಿ ಗಾಡಿಗಳು ಬರಂಗಿಲ್ಲ. ಆ ಮಧ್ಯರಾತ್ರಿನಲ್ಲಿ ಪೊಲೀಸರ ಕಣ್ತಪ್ಪಿನೂ ಸಹ ಬಂದಿದ್ದಾನೆ. ಈ ಕಂಟೈನರ್ ಗಾಡಿ ಆಗಿರೋದ್ರಿಂದ ಬಹುಶಃ ಒಂದೇ ಸಂಪೂರ್ಣವಾದ ತಪ್ಪಿದೆ. ಬರಗೂಡ್ದಾಗಿತ್ತು, ಈ ಜಾಗದಲ್ಲಿ ಬರಗೂಡ್ದಾಯಿತು, ಬಂದು ಕಂಟ್ರೋಲ್ ತಪ್ಪಿ ಇದೊಂದು ದೊಡ್ಡ ಅನಾಹುತ ಆಗಿದೆ. ಒಟ್ನಲ್ಲಿ ಯಾರದ್ದೋ ತಪ್ಪಿಗೆ ಅಮಾಯಕ ಬಲಿಯಾಗಿದ್ದು ಮಾತ್ರ ದುರಂತ. ಮಾದೇಶ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು. ಬಂಡಾಯದ ಬೇಗುದಿಯಲ್ಲಿ ಬೆಂದು ಹೋಗ್ತಿದ್ದ ಕೈ ನಾಯಕರು ನಿಟ್ಟುಸಿರು ಬಿಟ್ಟಿದ್ದಾರೆ. ತೊಡೆ ತಟ್ಟಿ ನಿಂತಿದ್ದ ಪೈಲ್ವಾನ್ ಮುನಿಸಿಗೆ ಕೈ ನಾಯಕರು ಮದ್ದರ್ದಿದ್ದಾರೆ. ಇದರ ಬೆನ್ನಲ್ಲೇ ಜಿದ್ದಿನ ಪ್ರಚಾರ ಕೂಡ ಶುರುವಾಗಿದೆ. ರಾಜ್ಯದ ಉಪಚುನಾವಣೆಗೆ ಉಳಿದಿರೋದು ಕೇವಲ 13 ದಿನ. ಹೀಗಾಗಿ ಕೈಕಮಲ ನಾಯಕರ ಮಧ್ಯೆ ನಾನಾ ನೀನಾ ಅನ್ನೋ ಪೈಪೋಟಿ ಶುರುವಾಗಿದೆ. ಬಾಗಲಕೋಟೆಯಲ್ಲಿ ಅಬ್ಬರದ ಪ್ರಚಾರವೂ ಜೋರಾಗೇ ಇದೆ. ದಾವಣಗೆರೆಯಲ್ಲಿ ಕಮಲ ನಾಯಕರು ಅಬ್ಬರಿಸುತ್ತಿದ್ದಾರೆ. ಆದ್ರೆ ಕಾಂಗ್ರೆಸ್ ನಾಯಕರು ಮಾತ್ರ ಬಂಡಾಯದ ಬೇಗುದಿಯಲ್ಲಿ ಬೆಂದು ಹೋಗ್ತಿದ್ದು. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಬಂಡಾಯ ಕಾಂಗ್ರೆಸ್ ನಾಯಕರ ಬುಡ ಸುಡೋದಕ್ಕೆ ಶುರು ಮಾಡಿತ್ತು. ಸಂಧಾನಕ್ಕೂ ಜಪ್ಪಯ್ಯ ಎನ್ನದ ಸಾದಿಕ್ ಪೈಲ್ವಾನ್ ನಾಮಪತ್ರವನ್ನು ವಾಪಸ್ ಪಡೆದಿರಲಿಲ್ಲ. ಹೀಗಾಗಿ ಸಿಎಂ ಕಡೆಯಿಂದ ಬುಲಾವ್ ಬರ್ತಾ ಇದ್ದಂತೆ ಸಾದಿಕ್ ಸಿಟ್ಟಿಗೆ ಮದ್ದು ಬಿದ್ದಿದೆ. ಪೈಲ್ವಾನ್ ಬಂಡಾಯ ಅಂತ್ಯ, ನಿಟ್ಟುಸಿರು ಬಿಟ್ಟ ಕೈಪಾಳಯ. ದಾವಣಗೆರೆ ಬಂಡಾಯವೇ ಕಾಂಗ್ರೆಸ್ಗೆ ದೊಡ್ಡ ತಲೆನೋವಾಗಿತ್ತು. ಸಂಧಾನಕ್ಕೆ ಬಂದ್ರೂ ಸಾದಿಕ್ ಮಾತ್ರ ಸೊಪ್ಪು ಹಾಕಿರ್ಲಿಲ್ಲ. ಎಷ್ಟೇ ಸರ್ಕಸ್ ಮಾಡಿದ್ರೂ ಹೊತ್ತಿದ ಬಂಡಾಯದ ಬೆಂಕಿ ಆರಿಸುವುದಕ್ಕೆ ಆಗಿರ್ಲಿಲ್ಲ. ಹೀಗಾಗಿ ಸಿದ್ದು ಕಡೆಯಿಂದ ಬುಲಾವ್ ಹೋಗ್ತಾ ಇದ್ದಂತೆ ಉರಿಯೋ ಬೆಂಕಿ ತಣ್ಣಗಾಗಿದೆ. ಸಾದಿಕ್ ಪೈಲ್ವಾನರನ್ನ ಬೆಂಗಳೂರಿಗೆ ಕರೆಸಿಕೊಂಡ ಸಿದ್ದರಾಮಯ್ಯ ಬಂಡಾಯ ಶಮನ ಮಾಡೋ ಕೆಲಸ ಮಾಡಿದ್ದಾರೆ. ಮುಂದಿನ ಚುನಾವಣೆಯಲ್ಲಿ ಮುಸ್ಲಿಮರಿಗೆ ಟಿಕೆಟ್ ಕೊಡಿಸೋದಾಗಿ ಸಿಎಂ ಅಭಯ ಕೊಟ್ಟಿದ್ದಾರೆ. ಜೊತೆಗೆ ನಿಗಮ ಮಂಡಳಿ ಪರಿಷತ್ನಲ್ಲೂ ಸ್ಥಾನಮಾನ ಕೊಡ್ತೀವಿ, ನಿಮ್ಗೂ ನಿಗಮ ಮಂಡಳಿ ಕೊಡ್ತೀವಿ ಅಂತ ಸಿಎಂ ಭರವಸೆ ನೀಡಿದ್ದಾರೆ. ನಿನ್ನಂತ ಹಿರಿಯ ಸದಸ್ಯನಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗಬಾರದು, ಚುನಾವಣಾ ಕಣಕ್ಕೆ ಹೋಗದೆ ಸಮರ್ಥಿಗೆ ಬೆಂಬಲ ನೀಡಬೇಕು ಅಂತ ಬಂಡಾಯ ಅಭ್ಯರ್ಥಿ ಸಾದಿಕ್ ಪೈಲ್ವಾನ್ ಮನವೊಲಿಸಿದ್ದಾರೆ. ಇವರು ಆಕಾಂಕ್ಷಿಗಳಾಗೋದು ತಪ್ಪೇನಿಲ್ಲ, ಎಲ್ರಿಗೂ ಕೊಡಕ್ಕಾಗಲ್ಲ. ಕಾಂಗ್ರೆಸ್ನ ನೀತಿಯಂತೆ ಪೈಲ್ವಾನ್ ಸಾದಿಕ್ ಅವರಿಗೆ ಧನ್ಯವಾದಗಳನ್ನು ಪಕ್ಷದ ವತಿಯಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ನಮ್ಮ ಪಕ್ಷಕ್ಕೆ ನಾನು ದ್ರೋಹ ಮಾಡೋದಿಲ್ಲ, ನಾನು ಕಾಂಗ್ರೆಸ್ಸಿಗನಾಗಿರ್ತೇನೆ ಅನ್ನೋದನ್ನು ಅವರು ನಮಗೆ ತಿಳಿಸಿ ಇವತ್ತು ನಿಮ್ಮ ಮುಂದೆ, ನಿಮ್ಮ ಕಣ್ಣುಗಳಿಗೆ, ನಿಮ್ಮ ಕ್ಯಾಮ್ರಾಗೆ ಎಲ್ಲ ಕೂಡ ಇವತ್ತು ಸಾಕ್ಷಿಯಾಗಿದ್ದಾರೆ. ನಮ್ಮ SS ಮಲ್ಲಿಕಾರ್ಜುನ್ ಮಗನಿಗೆ ಅಂತರ ಮತದಿಂದ 9ನೇ ತಾರೀಕಿಗೆ ನಮ್ಮ ಮತ ನೀಡಿ ನಾವು ವಿಧಾನಸೌಧಕ್ಕೆ ಅವರಿಗೆ ಕಳಿಸ್ಕೊಡ್ತೀವಿ ಅಂತ ಹೇಳಿ ತಮ್ಮ ಮೂಲಕ, ಮಾಧ್ಯಮದ ಮೂಲಕ ಹೇಳಕ್ಕೆ ನಾನು ಇಷ್ಟ. ಕಾಂಗ್ರೆಸ್ ನಾಯಕರು ಬಂಡಾಯ ಶಮನ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ರೆ ಇತ ಬಿಜೆಪಿ ನಾಯಕರು ಭರ್ಜರಿ ಪ್ರಚಾರ ಶುರು ಮಾಡಿದ್ದಾರೆ. ರಾಮನ ಪೂಜೆ ನೆರವೇರಿಸಿದ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ ದಾಸ ಕರಿಯಪ್ಪ ತಮಗೆ ಮತ ನೀಡುವಂತೆ ಮತ ಭೇಟಿಯಾಡುತ್ತಿದ್ದಾರೆ. ಇನ್ನು ಬಾಗಲಕೋಟೆಯಲ್ಲೂ ಚುನಾವಣಾ ಅಬ್ಬರ ಜೋರಾಗೇ ಇದೆ. ಕಮಲ ನಾಯಕರು ಅಬ್ಬರಿಸುವುದಕ್ಕೆ ಶುರು ಮಾಡಿದ್ದು ಬಿಜೆಪಿ ಅಭ್ಯರ್ಥಿ ಪರ ಶ್ರೀರಾಮುಲು ಮತ ಬೇಟೆಗಿಳಿದಿದ್ದಾರೆ. ನಗರದ ಕಿಲ್ಲಾ ಗಲ್ಲಿಯಲ್ಲಿ ರಾಮುಲು ಮನೆ ಮನೆ ಪ್ರಚಾರವನ್ನ ಮಾಡಿದ್ರು. ಸಾಕಷ್ಟು ಹೋರಾಟಗಳು ಮಾಡ್ತೀವಿ, ಎಲ್ಲವನ್ನೂ ಕೂಡ ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇದ್ರು ಕೂಡ ಇವತ್ತು ಇದೊಂದು ಅವಕಾಶ ಜನರಿಗೆ. ಈ ಅವಕಾಶ ಹೇಗೆ ಆಗ್ಬೇಕಂದ್ರಿಗಿನ ಜನರ ಅಭಿವೃದ್ಧಿ ಪರವಾಗಿ ಇದೀವಿ ಅನ್ನೋದ್ರಿಗಿನ ಇವತ್ತು ಎಂತ ಪರಿಸ್ಥಿತಿಯಲ್ಲಿ ಕೂಡ ಸಿದ್ದರಾಮಯ್ಯ ಯಾವುದೇ ಅಭಿವೃದ್ಧಿ ಮಾಡಿಲ್ಲ ಅನ್ನಂತ ಮತವನ್ನು ಕೊಡುವಂತ ಕೆಲಸ ಮಾಡ್ತಾರೆ. ಈ ಎಲ್ಲ ಬೆಳವಣಿಗೆ ಮಧ್ಯೆಯೇ ಬಿಜೆಪಿ ಸ್ಟಾರ್ ಪ್ರಚಾರಕರ ಪಟ್ಟಿಗೆ ಎಲೆಕ್ಷನ್ ಕಮಿಷನ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಮಾಜಿ ಸಿಎಂ BS ಯಡಿಯೂರಪ್ಪ, ಪ್ರಹ್ಲಾದ್ ಜೋಶಿ, ವಿಜಯೇಂದ್ರ, ರಾಜ್ಯ ಬಿಜೆಪಿ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್, ಕೇಂದ್ರ ಸಚಿವ HD ಕುಮಾರಸ್ವಾಮಿ ಸ್ಟಾರ್ ಪ್ರಚಾರಕರಾಗಿ ಅಖಾಡಕ್ಕಿಳಿಯಲಿದ್ದಾರೆ. ಒಟ್ನಲ್ಲಿ ಮಿನಿ ಸಮರದ ಕಾವು ದಿನೇ ದಿನೇ ಜೋರಾಗ್ತಿದ್ದು ಕೈಕಮಲ ನಾಯಕರ ಪೈಪೋಟಿ ರಂಗೇರಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.
ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳು ಪರೀಕ್ಷೆ ಬರೀತಿರೋ ಈ ಹೊತ್ತಲ್ಲೇ ಶಿಕ್ಷಣ ಇಲಾಖೆ ಹೊಸದೊಂದು ಆದೇಶ ಜಾರಿಗೊಳಿಸಿದೆ. ಇನ್ನು ಮುಂದೆ ಹಿಂದಿ ಭಾಷೆ ಪರೀಕ್ಷೆಗುಂಟು ಲೆಕ್ಕಕ್ಕಿಲ್ಲ. ಹಿಂದಿ ಪರೀಕ್ಷೆಯ ಅಂಕಗಳು ಯಾವುದಕ್ಕೂ ಲೆಕ್ಕಕ್ಕಿರೋದಿಲ್ಲ. Third language will be graded. ಎಸ್ಎಸ್ಎಲ್ಸಿಯಲ್ಲಿ ಹಿಂದಿ ಭಾಷೆ ಪರೀಕ್ಷೆಗುಂಟು ಲೆಕ್ಕಕ್ಕಿಲ್ಲ. ವಿದ್ಯಾರ್ಥಿಗಳಿಗೆ ಇನ್ಮುಂದೆ 525 ಅಂಕಕ್ಕೆ ಎಕ್ಸಾಮ್. ಹಿಂದಿ ರಾಷ್ಟ್ರೀಯ ಭಾಷೆಯಲ್ಲ, ಕರುನಾಡಲ್ಲಿ ಹಿಂದಿ ಕಡ್ಡಾಯವಲ್ಲ ಅನ್ನೋ ಕೂಗು ಇವತ್ತು ನಿನ್ನೆಯದಲ್ಲ. ಬಹಳ ದಿನಗಳಿಂದಲೂ ಹಿಂದಿ ಹೇರಿಕೆ ವಿರುದ್ಧ ಕನ್ನಡಿಗರು ಆಕ್ರೋಶ ವ್ಯಕ್ತಪಡಿಸ್ತಾನೇ ಇದ್ರು. ಹೀಗಾಗಿ ಇದೇ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಈಗ ಮಹತ್ವದ ಹೆಜ್ಜೆ ಇಟ್ಟಿದೆ. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಹಿಂದಿ ಭಾಷೆಯನ್ನ ಮೂಲೆ ಗುಂಪು ಮಾಡಿದೆ. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಹಿಂದಿ ಭಾಷೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲದಂತಾಗಿದ್ದು 625 ಇದ್ದ ಅಂಕವನ್ನ 525ಕ್ಕೆ ಶಿಕ್ಷಣ ಇಲಾಖೆ ಇಳಿಸಿದೆ. ಇದರಿಂದಾಗಿ ಮಕ್ಕಳ ತೇರ್ಗಡೆಯಲ್ಲಿ ಹಿಂದಿ ಭಾಷೆ ಪರೀಕ್ಷೆಗುಂಟು ಲೆಕ್ಕಕ್ಕಿಲ್ಲದಂತಾಗಿದೆ. ಶಿಕ್ಷಣ ಇಲಾಖೆಯ ಈ ನಿರ್ಧಾರದ ಹಿಂದೆಯೂ ಹಲವು ಕಾರಣಗಳಿವೆ. ಕನ್ನಡಿಗರ ಒತ್ತಡದ ಬೆನ್ನಲ್ಲೇ ಈ ಮಹತ್ವದ ನಿರ್ಧಾರ ಕೈಗೊಂಡಿದೆ. ಕೇಂದ್ರ ಸರ್ಕಾರದಿಂದ ಹಿಂದಿ ಹೇರಿಕೆ ಅನ್ನೋ ಕೂಗು ಜೋರಾಗಿ ಕೇಳಿ ಬರ್ತಿದ್ದು, ಹಿಂದಿ ಕೈ ಬಿಡುವಂತೆ ಕನ್ನಡ ಪರ ಸಂಘಟನೆಗಳು ಹೋರಾಟಕ್ಕಿಳಿದಿದ್ವು. ಅಷ್ಟೇ ಅಲ್ಲ, ದಕ್ಷಿಣ ಭಾರತದ ರಾಜ್ಯಗಳಿಂದ ಹಿಂದಿ ಹೇರಿಕೆಗೆ ಭಾರೀ ವಿರೋಧ ವ್ಯಕ್ತವಾಗ್ತಿತ್ತು. ಹಿಂದಿ ವಿರುದ್ಧ ಪದೇ ಪದೇ ದಕ್ಷಿಣದ ರಾಜ್ಯಗಳು ಹೋರಾಟ ಮಾಡ್ತಿದ್ವು. ಇದೇ ನಿಟ್ಟಿನಲ್ಲಿ ಕರ್ನಾಟಕ ಕೂಡ ಹಿಂದಿ ಭಾಷೆ ಉತ್ತೇಜಿಸಲ್ಲ ಅನ್ನೋ ನಿಲುವು ತಾಳಿತ್ತು. ಹೀಗಾಗಿ ಎಸ್ಎಸ್ಎಲ್ಸಿ ಹಂತದಿಂದಲೇ ಹಿಂದಿ ಹೇರಿಕೆಗೆ ಕಡಿವಾಣ ಹಾಕೋ ಕೆಲಸ ಮಾಡಲಾಗ್ತಿದ್ದು, ಎಸ್ಎಸ್ಎಲ್ಸಿಯಲ್ಲಿ ಇದ್ದ ಹಿಂದಿ ಭಾಷೆಯ 100 ಅಂಕವನ್ನು ಮೊಟಕುಗೊಳಿಸಲಾಗಿದೆ. ಈ ವರ್ಷದಿಂದ ಮತ್ತೆ ಫರ್ದರ್ ನಾವು ಮುಂದೆ ಚೇಂಜ್ ಮಾಡ್ತೀವಿ, ಯಾಕೆಂದರೆ ಇದು ಪಾಲಿಸಿ ಬರಬೇಕಾಗುತ್ತೆ. ಅಲ್ಲಿವರೆಗೂ ಈ ಥರ್ಡ್ ಲ್ಯಾಂಗ್ವೇಜ್ ವಿಲ್ ಬಿ ಗ್ರೇಡೆಡ್ ಓನ್ಲಿ. ಎಕ್ಸಾಮನ್ನು ಇವರು ಬರೆಯೋದು ಏನು 625 ಇತ್ತು, ಈ 100 ಮಾರ್ಕ್ಸಿಗೆ ಏನು ಬರಿತಾ ಇದ್ದಾರಲ್ಲ, ದಟ್ ವಿಲ್ ಬಿ ಕನ್ವರ್ಟೆಡ್ ಇನ್ ಟು ಗ್ರೇಡ್ಸ್ ಆ್ಯಂಡ್ ನಾಟ್ ರಿಫ್ಲೆಕ್ಟಿಂಗ್ ಆನ್ ದ ರಿಸಲ್ಟ್ಸ್. 525, ಬಟ್ ಇದು ರಿಫ್ಲೆಕ್ಟ್ ಆಗುತ್ತೆ ಗ್ರೇಡ್. ಇನ್ನು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಹಿಂದಿ ಭಾಷೆಯ ಅಂಕವನ್ನ ಹೇಗೆ ಕನ್ಸಿಡರ್ ಮಾಡ್ತಾರೆ ಅಂತ ನೋಡೋದಾದ್ರೆ, ಎಸ್ಎಸ್ಎಲ್ಸಿಯಲ್ಲಿ ಇನ್ನು ಮುಂದೆ 625 ಅಂಕ ಇರಲ್ಲ, 525 ಅಂಕ ಮಾತ್ರ ನೀಡಲಾಗುತ್ತೆ. ಈ ವರ್ಷದಿಂದಲೇ ಹಿಂದಿ ಪರೀಕ್ಷೆಗೆ ಕೋಕ್ ನೀಡಲಾಗಿದ್ದು, ಮಾರ್ಚ್ 31ರಂದು ನಡೆಯಲಿರುವ ಹಿಂದಿ ಪರೀಕ್ಷೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ತೃತೀಯ ಭಾಷೆಗೆ ಈ ಸಲ ಬರೀ ಗ್ರೇಡ್ ಮಾರ್ಕ್ಸ್ ಅಷ್ಟೇ ನೀಡಲಾಗುತ್ತೆ. ಆದರೆ ವಿದ್ಯಾರ್ಥಿಗಳು ಹಿಂದಿ ಪರೀಕ್ಷೆಗೆ ಕಡ್ಡಾಯವಾಗಿ ಹಾಜರಾಗಬೇಕು. ಪ್ರತಿ ಬಾರಿಯೂ ಪರೀಕ್ಷೆ ನಡೆಯಲಿದ್ದು ಅಂಕಗಳನ್ನು ಪರಿಗಣಿಸುವುದಿಲ್ಲ. ಇದರ ಬದಲಿಗೆ ಎ, ಬಿ, ಸಿ ಅಥವಾ ಡಿ ಗ್ರೇಡ್ಗಳನ್ನು ನೀಡಲಾಗುತ್ತೆ. ಒಟ್ನಲ್ಲಿ ಕನ್ನಡಿಗರ ಕೂಗಿಗೆ ಸರ್ಕಾರ ಮಣೆ ಹಾಕಿದ್ದು, ಮುಂದಿನ ದಿನಗಳಲ್ಲಿ ಎಲ್ಲಾ ತರಗತಿಗಳಿಗೂ ಅನ್ವಯ ಮಾಡ್ತಾರಾ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಅದು 40,000 ಜನ ವಾಸಿಸುವ ಪಟ್ಟಣ. ಆದರೆ ಆ ಪಟ್ಟಣದಲ್ಲಿ ಕುಡಿಯೋ ನೀರಿಗೂ ತತ್ವಾರ ಶುರುವಾಗಿದೆ. ಇಡೀ ಏರಿಯಾ ಜನರಿಗೆ 20 ದಿನಕ್ಕೊಮ್ಮೆ ನೀರು ಪೂರೈಕೆ ಮಾಡ್ತಿದ್ದಾರೆ. ರಾಯಚೂರಿನ ಮುದಗಲ್ ಪಟ್ಟಣದಲ್ಲಿ ನೀರಿನ ಸಮಸ್ಯೆ ಇದೆ. 40,000 ಜನಸಂಖ್ಯೆ ಇದೆ ಈ ಮುದಗಲ್ ಪಟ್ಟಣದಲ್ಲಿ. ಇಲ್ಲಿನ ಜನಕ್ಕೆ 20 ದಿನಕ್ಕೊಂದ್ಸತಿ ಕುಡಿಯೋ ನೀರನ್ನ ಪೂರೈಕೆ ಮಾಡ್ತಾ ಇದ್ದಾರಂತೆ. ಜನ ನಾವು ಹಂಗೆ ಪರದಾಡ್ಕೊಂಡು ಸಾಯ್ತಾ ಇದೀವಿ, ಒಟ್ಟು ನೀರು ಕೊಡ್ತಾ ಇಲ್ಲ ನಮಗೆ ನೀರು ಬೇಕು, ಅದು ಬಿಟ್ರೆ ಬೇರೆದೇನಿಲ್ಲ. ಜನರ ಜೊತೆಗೆ ಬದುಕಿನ ಜೊತೆಗೆ ಚೆಲ್ಲಾಟ ಆಡ್ಕೊಂಡು ನೀವು ಯಾವ ಗ್ಯಾರಂಟಿ ಕೊಟ್ಟು ತಗೊಂಡು ಏನು ಮಾಡ್ತೀರಿ? ಮುದಗಲ್ ಜನರಿಗೆ ಹನಿ ನೀರಿಗೂ ಹಾಹಾಕಾರ. 20 ದಿನಕ್ಕೊಮ್ಮೆ ಬರುತ್ತೆ ಕುಡಿಯೋ ನೀರು. ನೆತ್ತಿ ಸುಡೋ ಬಿಸಿಲು ಧಗಧಗಿಸ್ತಿದೆ. ಮನೆಯಿಂದ ಹೊರಗೆ ಕಾಲಿಡೋದಕ್ಕೂ ಜನ ಹೆದರ್ತಿದ್ದಾರೆ. ಎಷ್ಟೇ ನೀರು ಕುಡಿದ್ರೂ ಬಾಯಾರಿಕೆ ನಿಲ್ತಿಲ್ಲ. ಇಂತಹ ಹೊತ್ತಲ್ಲೇ ಮುದಗಲ್ ಪಟ್ಟಣದ ಜನರು ಅಕ್ಷರಶಃ ನರಕ ಅನುಭವಿಸುತ್ತಿದ್ದಾರೆ. ಕುಡಿಯೋದಕ್ಕೂ ನೀರು ಸಿಗದೆ ಪ್ರತಿದಿನ ಪ್ರತಿ ಕ್ಷಣವೂ ಪರದಾಡ್ತಿದ್ದಾರೆ. ಯಾಕಂದ್ರೆ ಈ ಊರಿನ ಜನರಿಗೆ 20 ದಿನಕ್ಕೊಮ್ಮೆ ಪುರಸಭೆ ಸಿಬ್ಬಂದಿ ನೀರು ಹರಿಸ್ತಿದ್ದಾರೆ. ಅಧಿಕಾರಿಗಳ ಕಳ್ಳಾಟದ ಪರಿಣಾಮ ಪ್ರತಿ ವರ್ಷವೂ ಇದೇ ನರಕವನ್ನ ನೋಡ್ತಿದ್ದಾರೆ. ಹೀಗಾಗಿ ನೊಂದವರ ಧ್ವನಿಯಾದ ನ್ಯೂಸ್ 18 ಕನ್ನಡ ನಮ್ಮೂರಲ್ಲಿ ನ್ಯೂಸ್ 18 ಅನ್ನೋ ವಿಶೇಷ ಕಾರ್ಯಕ್ರಮದ ಮೂಲಕ ಅಧಿಕಾರಿಗಳನ್ನ ಬಡಿದೆಬ್ಬಿಸೋ ಕೆಲಸ ಮಾಡ್ತಿದೆ. ಮುದಗಲ್ ಜನರ ನೀರಿನ ದಾಹ ನೀಗಿಸಬೇಕು ಅಂತಾನೆ 4 ವರ್ಷದ ಹಿಂದೆ 33 ಕೋಟಿ ವೆಚ್ಚದಲ್ಲಿ ಯೋಜನೆ ರೂಪಿಸಲಾಗಿತ್ತು. ನಗರದ 2 ಕಡೆಗಳಲ್ಲಿ ಓವರ್ ಹೆಡ್ ಟ್ಯಾಂಕ್ ಕಾಮಗಾರಿಗೆ 4 ವರ್ಷದ ಹಿಂದೆಯೇ ಚಾಲನೆ ನೀಡಿದ್ರು. ಆದರೆ ಇವತ್ತಿಗೂ ಈ ಕಾಮಗಾರಿ ಕಂಪ್ಲೀಟ್ ಆಗಿಲ್ಲ.
ಗುತ್ತಿಗೆ ಪಡೆದ ಆಂಧ್ರ ಮೂಲದ ಗುತ್ತಿಗೆದಾರ ಟ್ಯಾಂಕ್ ನಿರ್ಮಾಣ ಕಾರ್ಯವನ್ನ ಅರ್ಧಕ್ಕೆ ನಿಲ್ಲಿಸಿ ಎಸ್ಕೇಪ್ ಆಗಿದ್ದಾನೆ. ಹೀಗಾಗಿ ಕಾಮಗಾರಿ ಅಂತ ತಂದಿದ್ದ ಮೆಟೀರಿಯಲ್ಗಳೆಲ್ಲವೂ ಕೂಡ ಕಳ್ಳಕಾಕರ ಪಾಲಾಗಿವೆ. ಸರ್, ಮುದ್ಗಲಲ್ಲಿ ಏನು ಕುಡಿಯೋ ನೀರಿನ ಸಮಸ್ಯೆ ಐತಲ್ಲ, ಇದು ಇಂದು ನಿನ್ನೆದಲ್ಲ, 7-8 ವರ್ಷಗಳ ಸಮಸ್ಯೆ ಇದಾಗಿದೆ. ಇಲ್ಲಿ ಏನಿಲ್ಲ ಅಂದರೆ ನೇರವಾಗಿ ಹೇಳೋದಂದ್ರೆ ಇದು ರಾಜಕಾರಣಿಗಳ ಒಂದು ಚೆಲ್ಲಾಟ. ಒಂದ್ ಕಡೆ ಗುತ್ತಿಗೆದಾರನ ಕಳ್ಳಾಟವಾದ್ರೆ ಇನ್ನೊಂದ್ ಕಡೆ ರಾಜಕೀಯ ಜಿದ್ದಾಜಿದ್ದು ಜೋರಾಗೆ ನಡೀತಿದೆ. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಮಾಜಿ ಶಾಸಕ ಡಿಎಸ್ ಹುಲಗೇರಿ ಟ್ಯಾಂಕ್ ನಿರ್ಮಾಣ ಕಾರ್ಯಕ್ಕೆ ಚಾಲನೆ ನೀಡಿದ್ರು. ಇದಾದ ಕೆಲವೇ ವರ್ಷಕ್ಕೆ ಕಾಂಟ್ರಾಕ್ಟರ್ ಕೈಕೊಟ್ಟು ಎಸ್ಕೇಪ್ ಆದ. ಇತ್ತ ಡಿಎಸ್ ಹುಲಗೇರಿ ಬದಲಿಗೆ ಬಿಜೆಪಿಯಿಂದ ಮಾನಪ್ಪ ವಜ್ಜಲ್ ಅಧಿಕಾರಕ್ಕೇರಿದ್ದಾರೆ. ಹೀಗಾಗಿ ರಾಜಕೀಯ ಜಿದ್ದಾಜಿದ್ದು ಶುರುವಾಗಿದ್ದು, ಒಬ್ಬರು ಅಭಿವೃದ್ಧಿ ಮಾಡಿದ್ರೆ ಇನ್ನೊಬ್ಬರಿಗೆ ಕ್ರೆಡಿಟ್ ಹೋಗುತ್ತೆ ಅಂತ ಈ ಕಡೆ ಕಣ್ಣೆತ್ತಿಯೂ ನೋಡ್ತಿಲ್ವಂತೆ. ಎಲ್ಲ ರಾಜಕಾರಣಿಗಳು ಈ ಸಂದರ್ಭದಲ್ಲಿ ಹೇಳೋದು ಧಿಕ್ಕಾರ ಹೇಳ್ತೀವಿ ಸರ್. ಮೊದಲು ನೀರು ಕೊಡ್ರಿ ನಮಗೆ ಭಿಕ್ಷೆನ. ನಾವು ನಿಮ್ಗೆ ಓಟ್ ಹಾಕಿದ್ದೀವಿ, ನೀವು ಇವತ್ತು ಯಾವ ಪಕ್ಷದಿಂದ ಆರಿಸಿ ಬರೋಲ್ರಕ್ಕ. ನೀವು ಚುನಾಯಿತ ಪ್ರತಿನಿಧಿಗಳು, ನಿಮ್ಮನ್ನು ಕೇಳೋಕೆ ಹಕ್ಕೈತ್ಯಾ? ಇವತ್ತು ಸಾಯ್ತಾ ಇದ್ದಾರೆ, ಜನ ಸಾಯಕತ್ತಾರೆ ಸರ್. ನೀರಿಲ್ಲ 8 ದಿನಗಟ್ಟಲೆ. ರಾಯಚೂರು ಮೊದಲೇ ಬಿಸಿಲನಾಡು. ಇಂತಹ ಸ್ಥಿತಿಯಲ್ಲಿ 20 ದಿನಕ್ಕೊಮ್ಮೆ ನೀರು ಬರುತ್ತೆ ಅಂದ್ರೆ ಜನರು ಬದುಕೋದು ಹೇಗೆ? ಹೀಗಾಗಿ ಪ್ರತಿಷ್ಠೆಯನ್ನ ಪಕ್ಕಕ್ಕಿಟ್ಟು ಸಂಬಂಧಪಟ್ಟವರು ಇತ್ತ ಕಣ್ಣು ಹಾಯಿಸಬೇಕಿದೆ. ವಿಶ್ವನಾಥ್ ಹುಗಾರ್, ನ್ಯೂಸ್ 18, ರಾಯಚೂರು.